ಸ್ಟ್ರಾಟಜೀಸ್ ಹೇಗಿರಬೇಕಾಗುತ್ತೆ ಒಂದು ಉದ್ಯಮನ ಕಟ್ಟಬೇಕು ಅಂತ ಹೇಳಿದ್ರೆ? ಈಗಂತೂ ಬಹಳಷ್ಟು ಜನ ಹೇಳ್ತಾರೆ ದ ವೇ ಯು ಮಾರ್ಕೆಟ್ ಯೋರ್ ಪ್ರಾಡಕ್ಟ್ ಅದು ಸೇಲ್ ಆಗುತ್ತೆ ಅಂತ. ಸೊ ಎಷ್ಟು ಮುಖ್ಯ ಸ್ಟ್ರಾಟಜಿ? ಯಾವ ರೀತಿ ಇರಬೇಕು? ಸೊ ಉದ್ಯಮ ಈಗ ಇಸ್ ಆ್ಯಕ್ಚುಲಿ ಗೋಯಿಂಗ್ ಥ್ರೂ ಅ ಲಾಟ್ ಆಫ್ ಚೇಂಜಸ್, ಡಿಸ್ರಪ್ಷನ್ಸ್ ಆ್ಯಂಡ್ ಹೊಸದು ಬರ್ತಾ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದಾಗಿ ಏನಾಗ್ತಾ ಇದೆ ಅಂದರೆ, ಎಸ್ಪೆಷಲಿ ಸಾಫ್ಟ್ವೇರ್ ಫೀಲ್ಡ್, ನಾನು ಸಾಫ್ಟ್ವೇರ್ ಫೀಲ್ಡಿಂದ ಬರ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಡೆವಲಪಿಂಗ್ ಅ ಸಾಫ್ಟ್ವೇರ್, ಬಿಲ್ಡಿಂಗ್ ಸಮಥಿಂಗ್ ತುಂಬ ಕಷ್ಟದಿಂದ ತುಂಬ ಸುಲಭದ ಕಡೆ ಹೋಗ್ತಾ ಇದೆ. ಓಕೆ, ಸೊ ಅದಾಗ್ತಾ ಇರಬೇಕಾದ್ರೆ ಏನು ಮಾಡುತ್ತೆ ಅಂತಂದರೆ, ಎನಿಬಡಿ ಕ್ಯಾನ್ ಡೂ ಸಾಫ್ಟ್ವೇರ್. ಓಕೆ, ಸೊ ಹಾಗಾದಾಗ ಬಿಸ್ನೆಸ್ ಇಸ್ ಆಲ್ಸೋ ಅಬೌಟ್ ಕಾಂಪಿಟಿಷನ್, ಬಿಸ್ನೆಸ್ ಇಸ್ ಆಲ್ಸೋ ಅಬೌಟ್ attention, right? So marketing and distribution or being in front of ನಿಮ್ಮ customer becomes very important. ಅದಕ್ಕೆ marketing is becoming very very important. So ನನ್ನ ಪ್ರಕಾರ ಬಿಸ್ನೆಸ್ಸಲ್ಲಿ ಮಾರ್ಕೆಟಿಂಗ್ ಇನ್ನು ತುಂಬ ತುಂಬ ಕಷ್ಟನೂ ಆಗ್ತಾ ಹೋಗುತ್ತೆ, ತುಂಬ ತುಂಬ ಇಂಪಾರ್ಟೆಂಟು ಆಗ್ತಾ ಹೋಗುತ್ತೆ. ಕಷ್ಟ ಯಾಕೆ ಆಗ್ತಾ ಹೋಗುತ್ತೆ? ಯಾಕೆಂದರೆ ಇವತ್ತು ನಾನು ಮಾಡಿರೋ ಮಾರ್ಕೆಟಿಂಗ್ ಸ್ಟ್ರಾಟಜಿ ನಾಳೆ ಎಲ್ಲ ಕಾಂಪಿಟೇಟರ್ಸ್ ಕಾಪಿ ಮಾಡ್ತಾರೆ. ಓಕೆ, ಸೊ ನಾನು ಕಾನ್ಸ್ಟೆಂಟಾಗಿ ಹೊಸ ಐಡಿಯಾಸ್ ಮಾಡ್ತಾ ಇರಬೇಕು, ಎಕ್ಸಿಕ್ಯೂಟ್ ಮಾಡ್ತಾ ಇರಬೇಕು. ಅದನ್ನ ಬೇರೆಯವ್ರು ಕಾಪಿ ಮಾಡ್ತಾ ಇರ್ತಾರೆ, ನಾನು ಹೊಸದನ್ನು ಟ್ರೈ ಮಾಡ್ತಾ ಇರಬೇಕು. ಸೊ ದ್ಯಾಟ್ ಈಸ್ ವೇರ್, ಬಟ್ ಇಟ್ ಈಸ್ ಆಲ್ಸೋ ಎಕ್ಸೈಟ್ಮೆಂಟ್. ಅದನ್ನು ಕಷ್ಟ ಅಂತ ಯೋಚನೆ ಮಾಡಿ ಕೂತ್ಕೊಳ್ಳೋದು, ಇಟ್ಸ್ ಅ ನ್ಯೂ ಪ್ರಾಬ್ಲಮ್. ಆ ಮೈಂಡ್ಸೆಟ್ಟಲ್ಲಿ ಬಂದರೆ ಯು ವಿಲ್ ಬಿ ಏಬಲ್ ಟು ವಿನ್. ಓಕೆ.